ಗಾಸಿಪ್ 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 ಸಿನಿಮಾ ನಗರದಲ್ಲಂತೂ ಗಾಸಿಪ್ಗಳದ್ದೇ ಸದ್ದು ಸುದ್ದಿ. ಅಂತೆ ಕಂತೆಗಳ ಸಂತೆಯಲ್ಲಿ ಸೆಲೆಬ್ರಿಟೀಸ್ ಅಂತಲೇ ಇದ್ದಾರೆ. ಸಿನಿಮಾ ಮಧ್ಯೆ ಯಾರಿಗೂ ಗೊತ್ತಾಗಿಲ್ಲ ಅಂದುಕೊಂಡಿರುವ ಅದೆಷ್ಟೋ ಸೀಕ್ರೆಟ್ಸ್ಗಳು ಸೀಕ್ರೆಟ್ ಆಗೇ ಪಸಾರಾಗ್ತಿವೆ. ಸಿನಿ ದುನಿಯಾದ ಕಿಕ್ಕೊಡೋ ಕಹಾನಿ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಾ? ಬಣ್ಣದ ಲೋಕದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವ್ ನೋಡ್ಬೇಕಾ? ತೋರಿಸ್ತೀವಿ ನೋಡಿ, ಯಾರಿಗೂ ಹೇಳ್ಬೇಡಿ. ನಾನು ಅಪೇಕ್ಷಾ ಮಹೇಶ್. ನಟ ಹಾಗೂ ಸಿಎಂ ವಿಜಯ್ ಅವರ ಡಿವೋರ್ಸ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ವಿಜಯ್ ಪತ್ನಿ ಸಂಗೀತಾ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಈ ಸುದ್ದಿಯಿಂದ ವಿಜಯ್ ಫ್ಯಾನ್ಸ್ಗೆ ದಿಲ್ ಖುಷ್ ಆಗಿದೆ. ಆದ್ರೆ ವಿಜಯ್ ಸಂಗೀತಾ ಮತ್ತೆ ಒಂದಾದ್ರೆ ತ್ರಿಷಾ ಕತೆ ಏನು? ತ್ರಿಷಾ ಜೊತೆಗಿನ ಫ್ರೆಂಡ್ಶಿಪ್ ಅನ್ನ ವಿಜಯ್ ಬ್ರೇಕ್ ಮಾಡ್ತಾರಾ? ವಿಜಯ್ ಸಂಸಾರ ಸರಿ ಹೋಗ್ಲಿ ಅಂತ ತ್ರಿಷಾನೇ ಅವರಿಂದ ದೂರವಾಗಿ ಬೇರೆ ಮದುವೆಯಾಗ್ತಾರಾ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಡಿವೋರ್ಸ್ ಹಿಂಪಡೆದ ವಿಜಯ್ ಪತ್ನಿ ತ್ರಿಷಾ ಕಥೆ ಏನು? ಧರ್ಮ ಸಂಕಟದಲ್ಲಿ ದಳಪತಿ, ಸಂಗೀತಾನ ಸ್ನೇಹಾನ? ವಿಚ್ಛೇದನ ಹಿಂಪಡೆದರ ಹಿಂದೆ ಇದೆಯಾ ರಾಜಕೀಯ ದಾಟ? ವಿಜಯ್ ರಿಪ್ಲೈ ಏನು? ದಳಪತಿ ಜೊತೆ ಇರ್ತಾರಾ ತ್ರಿಷಾ? 8 ತಿಂಗಳ ಹಿಂದೆ ನಟ ಹಾಗೂ ಪ್ರಸ್ತುತ ತಮಿಳುನಾಡಿನ ಸಿಎಂ ಆಗಿರುವ ದಳಪತಿ ಖ್ಯಾತಿಯ ನಟ ವಿಜಯ್ ಜೋಸೆಫ್ ಅವರೊಂದಿಗೆ ದಾಂಪತ್ಯ ವಿರಸ ಹೊಂದಿದ್ದ ಪತ್ನಿ ಸಂಗೀತಾ ಅವರು ಚೆನ್ನೈ ಕೋರ್ಟ್ಗೆ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ರು. ಈ ಡಿವೋರ್ಸ್ ವಿಚಾರ ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತು. ವಿಜಯ್ಗೆ ನಟಿ ಜೊತೆ ಅಕ್ರಮ ಸಂಬಂಧ ಇದೆಯಂತ ಪತ್ನಿ ಸಂಗೀತಾ ಆರೋಪಿಸಿದ್ರು. ಆದ್ರೆ ಅಷ್ಟರಲ್ಲಿ ವಿಜಯ್ ಹಾಗೂ ತ್ರಿಷಾ ಸಾರ್ವಜನಿಕವಾಗಿ ಜೊತೆಯಾಗಿ ಕಾಣಿಸಿಕೊಳ್ಳೋಕೆ ಶುರು ಮಾಡಿದ್ರು. ಇದೇ ಕಾರಣಕ್ಕೆ ಎಲ್ಲರೂ ಆ ನಟಿ ಬೇರೆ ಯಾರೂ ಅಲ್ಲ, ಅದು ತ್ರಿಷಾಲೇ ಅಂತ ನೇರವಾಗಿ ಹೇಳಿದ್ರು. ಇನ್ನು ತ್ರಿಷಾ ಕೂಡ ವಿಜಯ್ ಜೊತೆ ಎಲ್ಲಾ ಕಡೆ ಕಾಣಿಸಿಕೊಳ್ಳೋಕೆ ಶುರು ಮಾಡಿದ್ರು. ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲೂ ಇದ್ರು. ಈ ಎಲ್ಲಾ ಬೆಳವಣಿಗೆ ನೋಡಿ ಖಂಡಿತ ವಿಜಯ್ ತ್ರಿಷಾ ನಡುವೆ ಏನೋ ನಡೀತಾ ಇದೆ ಅನ್ನೋದು ಗೊತ್ತಾಗಿತ್ತು. ಇನ್ನು ವಿಜಯ್ ಬರ್ತ್ಡೇಗೂ ತ್ರಿಷಾ ವಿಶೇಷವಾಗಿ ಪೋಸ್ಟ್ ಹಂಚಿಕೊಂಡು ವಿಶ್ ಮಾಡಿದ್ರು. ಆಗ ಮತ್ತೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದ್ರೀಗ ವಿಜಯ್ ಪತ್ನಿ ಸಂಗೀತಾ ಅವರು ತಮ್ಮ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. 12 ಪುಟಗಳ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿರುವ ಸಂಗೀತಾ ಅವರು ತಾವು ಅರ್ಜಿಯನ್ನ ವಾಪಸ್ ಪಡೆಯುತ್ತಿರುವ ಕಾರಣವನ್ನ ಕೂಡ ದಾಖಲಿಸಿದ್ದಾರೆ. ಜೊತೆಗೆ ತಾವು ಡಿವೋರ್ಸ್ ಕೋರಿದ್ದ ಕಾರಣವನ್ನು ಅಲ್ಲಿ ದಾಖಲಿಸಿದ್ದಾರೆ. 8 ತಿಂಗಳ ಅವಧಿಯಲ್ಲಿ ಪತಿಯ ಬಿಹೇವಿಯರ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರುವ ಕಾರಣಕ್ಕೆ ತಾವು ಡಿವೋರ್ಸ್ ಅರ್ಜಿ ವಾಪಸ್ ಪಡೆಯುತ್ತಿರುವುದಾಗಿ ಘೋಷಿಸಿದ್ದಾರೆ. ಕಾನೂನು ಪ್ರಕಾರವಾಗಿಯೇ ತಮ್ಮ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ತ್ರಿಷಾ ಫ್ರೆಂಡ್ಶಿಪ್ ಕಟ್ ಮಾಡ್ತಾರಾ ವಿಜಯ್? ಅಲ್ಲಿಗೆ ತಮಿಳುನಾಡು ಸಿಎಂ ಹಾಗೂ ಪತ್ನಿ ಸಂಗೀತಾ ಕೌಟುಂಬಿಕ ಕಲಹ ಹಾಗೂ ಬೇರೆ ಬೇರೆಯಾಗುವ ನಿರ್ಧಾರ ಕೊನೆಗೊಂಡಿದೆ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ನಟ ವಿಜಯ್ ಅಭಿಮಾನಿಗಳು ಸೇರಿದಂತೆ ಕುಟುಂಬಸ್ಥರು, ಆಪ್ತರು ಹಾಗೂ ಬಂಧು ಬಳಗದವರು ಖುಷಿಪಟ್ಟಿದ್ದಾರೆ. ಆದ್ರೆ ತ್ರಿಷಾ ಕತೆ ಏನು? ಯಾಕಂದ್ರೆ ಸಂಗೀತಾ ಅವರು ಡಿವೋರ್ಸ್ ಕೊಡೋದಾಗಿ ಘೋಷಿಸಿದ್ದೇ ವಿಜಯ್ ಹಾಗೂ ತ್ರಿಷಾ ಅವರ ನಡುವಿನ ಸಂಬಂಧದಿಂದ ಅಂತ ಹೇಳಲಾಗಿತ್ತು. ಅದಕ್ಕೆ ತಕ್ಕಂತೆ ವಿಜಯ್ ಅಂಡ್ ತ್ರಿಷಾ ಕೂಡ ನಡೆದುಕೊಳ್ತಾ ಇದ್ರು. ಹೀಗಾಗಿ ಇಬ್ಬರ ರಿಲೇಶನ್ಶಿಪ್ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಜಾಸ್ತಿ ಆಗಿತ್ತು. ಬೇರೆ ಮದುವೆ ಆಗ್ತಾರಾ ತ್ರಿಷಾ? ಸದ್ಯ ಈಗ ಆಗಿರೋ ಬೆಳವಣಿಗೆಯಿಂದ ತ್ರಿಷಾ ಅವರ ಮುಂದಿನ ನಡೆ ಹೇಗಿರುತ್ತೆ? ವಿಜಯ್ ಜೊತೆ ಸ್ನೇಹವನ್ನ ಮುಂದುವರಿಸ್ತಾರಾ ಅಥವಾ ಇಲ್ಲಿಗೆ ಕಟ್ ಮಾಡ್ತಾರಾ ಅಥವಾ ಬೇರೆ ಮದುವೆಯಾಗಿ ಹೊಸ ಜೀವನವನ್ನ ಶುರು ಮಾಡ್ತಾರಾ ಅಂತ ಕಾದು ನೋಡ್ಬೇಕಿದೆ.